ಹೇ ದೇ, ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಹೀಗೆ ಮೊಮ್ಮಗೆ ಕಾಟ ಕೊಡ್ತಾ ನಾವು ಹಬ್ಬದ ಪ್ರಿಪ್ರೇಷನ್ನ ಮಾಡ್ಕೋತಾ ಇದ್ವಿ. ಚಕ್ಲಿ ಮಾಡುವಾಗ ನಾವು 4 ಜನ ಕೂತ್ಕೊಂಡು ಒಬ್ಬರೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಬೇಗ ಬೇಗ ಆಗುತ್ತಲ್ವ, ಹಾಗಾಗಿ ಚಕ್ಲಿ ಎಲ್ರಿಗೂ ಸೇರಿ ಮಾಡ್ತಾ ಇದ್ವಿ. ಒಬ್ಬರು ಇಬ್ಬರು ಮಾಡೋದಾದರೆ ತುಂಬ ಕಷ್ಟ ಆಗುತ್ತೆ, ಸುಸ್ತಾಗಿ ಹೋಗುತ್ತೆ, ಯಾಕೆ ಮಾಡಬೇಕು ಅನ್ನೋ ಥರ ಅನಿಸುತ್ತೆ. ಸೊ ಎಲ್ಲರೂ ಸೇರಿ ಹಳೆಯದನ್ನೆಲ್ಲ ಮಾತಾಡ್ತಾ ಹಾಗಿತ್ತು ಹೀಗಿತ್ತು ಅಂತ ಎಲ್ಲ ಮಾತಾಡ್ತಾ ತುಂಬ ಖುಷಿಯಾಗುತ್ತೆ ಹಳೆಯದನ್ನು ನೆನ್ಪು ಮಾಡ್ಕೊತ. ಹಾಗೆ ಅದರಲ್ಲೂ ಮೋಮೋಗೆ ಕಾಟ ಕೊಡೋಕ್ಕಂತೂ ನನಗಂತೂ ತುಂಬಾ ಖುಷಿ ಆಗುತ್ತೆ. ಹಾಗೆ ಚಕ್ಲಿ ಆದಮೇಲೆ ನಾನು ಡ್ರೈ ಫ್ರೂಟ್ಸ್ ಲಾಡ್ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಡೇಟ್ಸ್ದು ಅದರ ರೆಸಿಪಿನ ಒಂದಿನ ಶೇರ್ ಮಾಡ್ತೀನಿ. ಹಾಗೆ ಗೆಣಸ್ಲೆ ಮಾಡಿದ್ವಿ. ಗೆಣಸ್ಲೆ ಅಂದರೆ ಯಾರ್ಯಾರಿಗೆ ಗೊತ್ತು ಕಮೆಂಟ್ ಮಾಡಿ. ನನಗಂತೂ ಅದು ತುಂಬಾ ಇಷ್ಟ. ನನಗೆ ಮಾಡೋಕ್ಕೆ ಬರಲ್ಲ ಅದು, ಆಯಿ ಮಾಡಿಕೊಡ್ತಾರೆ ಯಾವಾಗ್ಲೂ. ಸೊ ಇವತ್ತು ಅಷ್ಟೇ ಹಿಟ್ಟೆಲ್ಲ ಅವರೇ ರೆಡಿ ಮಾಡಿಟ್ಟಿದ್ರು, ನಾನು ಜಸ್ಟು ಎಲೆಗೆ ಹಚ್ಚಿದ್ದಷ್ಟೇ. ಅದು ತುಂಬ ಚೆನ್ನಾಗಿರುತ್ತೆ. ಅದರ ರೆಸಿಪಿ ಬೇಕಾದರೆ ಕೇಳಿ, ನಾನು ಶೇರ್ ಮಾಡ್ತೀನಿ ಒಂದಿನ. ಅದನ್ನು ನಾನು ಫಸ್ಟ್ ಟೈಮ್ ಇವತ್ತು ಈ ಥರ ಹಚ್ತಾ ಇರೋದು. ಸೊ ನಾನು ಆಯಿ ಹತ್ರ ಕೇಳಿಕೊಂಡು ಕಲ್ತ್ಕೊತಾ ಇದ್ದೆ ಹೇಗೆ ಮಾಡೋದು ಅಂತ. ಅದರೊಳಗಡೆ ಫಿಲ್ಲಿಂಗ್ ಮಾಡಬೇಕಾಗುತ್ತೆ, ಕಾಯಿ ಮತ್ತು ಬೆಲ್ಲದ ಪಾಕ ಮಾಡಿ ಹಾಕಿ. ಸೊ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನನಗೂ ಗೊತ್ತಿಲ್ಲ ಎಷ್ಟು ಹಚ್ಚಬೇಕು ಎಲೆಗೆ ಅಂತೆಲ್ಲ. ನಾನು ಒಂದು ಎಲೆಗೆ ಪೂರ್ತಿ ಹಚ್ಬಿಟ್ಟಿದ್ದೆ, ಆದರೆ ಆ ಥರ ಅಲ್ವಂತೆ. ಹಾಫ್ ಎಲೆಗೆ ಹಚ್ಚಿ ಅದನ್ನು ಫೋಲ್ಡ್ ಮಾಡಿದ್ರೆ ಸಾಕಾಗುತ್ತಂತೆ. ಸೊ ಅದನ್ನು ಫಿಲ್ಲಿಂಗ್ ಮಾಡಿ ಅದನ್ನು ಫೋಲ್ಡ್ ಮಾಡಿ ಒಂದು ಪಾತ್ರೆಯಲ್ಲಿಟ್ಟು ಅದನ್ನು ಸ್ಟೀಮ್ ಮಾಡಬೇಕಾಗತ್ತೆ. ಒಂದು 15 to 20 ಮಿನಿಟ್ಸ್ ಏನೋ ಸ್ಟೀಮ್ ಮಾಡಬೇಕಾಗುತ್ತೆ. ನಾನು ಅದರದ್ದು ಡೀಟೇಲ್ ರೆಸಿಪಿನ ನಾನು ಒಂದಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಹಾಗೆ ಬೇಗ ಬೇಗ ಕೆಲಸ ಮುಗಿಸಿ ನಾವು ಸ್ವಲ್ಪ ಆಚೆ ಹೋಗೋದಿತ್ತು. ನಾನು ಮತ್ತು ಮೊಮ್ಮೋ ಇಬ್ಬರೇ ಆಚೆ ಹೋಗಿದ್ವಿ ಊಟಕ್ಕೆ. ನಾವು ಯೂಶ್ವಲಿ ಮಂಗಳೂರಿಗೆ ಹೋದರೆ ನೈಟ್ ಐಡಿಯಲ್ ಕೆಫೆನೇ ಆಗುತ್ತೆ. ನಾನಿಲ್ಲಿ ಸುಮ್ಮನೆ ಆಟ ಮಾಡ್ತಾಯಿದ್ದೆ ಅವನಿಗೆ. ಇಬ್ಬರಿಗೂ ಐಡಿಯಲ್ ಕೆಫೆ ಫುಡ್ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಬೆಂಗಳೂರಲ್ಲಿ ಅದಿಲ್ಲ, ಸೊ ತುಂಬ ಮಿಸ್ ಮಾಡ್ಕೋತೀವಿ ಬೆಂಗಳೂರಲ್ಲಿ. ಬಟ್ ಅಲ್ಲಿಗೆ ಹೋದಾಗ ನೋ, ಎವ್ರಿ ಡೇ, ಆಲ್ಮೋಸ್ಟ್ ಎವ್ರಿ ಡೇ, ಹಬ್ಬ ಎಲ್ಲ ಇದ್ದಾಗ ಆಚೆ ತಿನ್ನಲ್ವಲ್ಲ, ಆವಾಗ ಹೋಗೋಕ್ಕಾಗಲ್ಲ. ಅದು ಬಿಟ್ಟರೆ ಎವ್ರಿ ಡೇ ಆಲ್ಮೋಸ್ಟ್ ಐಡಿಯಲ್ ಕೆಫೆಗೆ ಹೋಗೋದು ಈವ್ನಿಂಗು. ತುಂಬ ಮಳೆ ಬೇರೆ ಇತ್ತು, ಅದ್ರ ಜೊತೆ ಐಸ್ ಕ್ರೀಮು ತುಂಬ ಚೆನ್ನಾಗಿತ್ತು. ಎಂತ ಮಳೆ ಮಾರ್ರೆ ಮಂಗಳೂರಲ್ಲಿ, ಅಯ್ಯೋ ದೇವ, ಎಂತ ಮಾಡೋದು? ಸರಿ ಮಾಡಾದ್ರು ಹೇಳು. ಎಂತ ಮಳೆ ಮಾರ್ರೆ ಅಲ್ವಾ? ಅಲ್ಲ, ಯಾಕಲ್ಲ? ನೀವು ಮಾತಾಡಿ ಅಲ್ಲ, ನೀವು ಸಹ ಹೇಳಿ ಮಳೆಗೆ ಸಾಕು ಇನ್ನು ಬಂದಿದ್ದು ಅಂತ. ಅಲ್ಲ ಮಾರ್ರೆ, ನಿಮ್ಮ ಮಂಗಳೂರಲ್ಲಿ ಎಂತ ಮಳೆ? ಯಲ್ಲಾಪುರದಲ್ಲೂ ಮಳೆನೆ. ನಮ್ಮ ಯಲ್ಲಾಪುರ ತುಂಬ ಚೆನ್ನಾಗಿದೆ. ಮಂಗಳೂರಲ್ಲಿ ಬರೀ ಮಳೆ, ಬಂದಾಗಿಂದ ಬರೀ ಮಳೆ ಮಂಗಳೂರಲ್ಲಿ. ನೋಡಿ, ನಾನು ಪೂರ್ತಿ ಒದ್ದೆ ಆಗಿದ್ದು. ಇದು ಸರಿನಾ? ನೀವು ಸಹ ಹೇಳ್ಬೇಕಲ್ವಾ ಮಳೆಗೆ. ಬಾಯಿ ಸೊಟ್ಟ ಮಾಡಿದ್ರೆ ಎಂತ ಎಂತ ಅರ್ಥ? ಮಳೆ ಬರಲಿ ಬೆಳೆ ಇರಲಿ, ಅದು ಬೇಕು, ಅದು ನಮಗೂ ಬೇಕು. ಹಾಗಂತ ಇಡೀ ದಿನ ಮಳೆ, ಪಿರಿ 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 ಮಳೆ. ಹೀಗೆ ಮೊಮೋ ಕಾಲೆಳಿತಾ ಮನೆ ಕಡೆ ಹೊರಟ್ವಿ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್, ಬಾಯ್.